ವೀಕ್ಷಕರೇ ನಮಸ್ಕಾರ. ಕೃಷಿ ಕಸ್ತೂರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ಗುರುವಾರ, ಸರ್ವಧಾರಿ ಸಂವತ್ಸರದ ಉತ್ತರಾಯಣ ವಸಂತ ಋತು, ವೈಶಾಖ ಮಾಸದ ಕೃಷ್ಣ ಪಕ್ಷ, ತಿಥಿ ನವಮಿ, ಮಳೆ ನಕ್ಷತ್ರ ರೋಹಿಣಿ. ಇಂದಿನ ಕಾರ್ಯಕ್ರಮದಲ್ಲಿ ವೀಕ್ಷಿಸಿ ಕೃಷಿ ಕಸ್ತೂರಿ ಕಾರ್ಯಕ್ರಮ ನಿರ್ಮಾಣದಲ್ಲಿ ಕೃಷಿ ಪದವೀಧರರ ಪಾತ್ರ, ಮಾಧ್ಯಮ ಕ್ಷೇತ್ರ, ಖಾಸಗಿ ಕಂಪನಿ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಕೃಷಿ ಪದವೀಧರರಿಗಿರುವ ಅವಕಾಶಗಳ ಕುರಿತು ನೋಡಲಿದ್ದೇವೆ. ಕೃಷಿ ಬಂಧುಗಳೇ, ಇಂದಿನ ಕಾರ್ಯಕ್ರಮ ಸ್ವಲ್ಪ ವಿಭಿನ್ನ. ಬೆಳೆ ಬೇಸಾಯಗಳಿಲ್ಲ. ಇಂದಿನ ಪೂರ್ತಿ ಸಮಯ ಕೃಷಿ ಪದವೀಧರರಿಗೆ ಮೀಸಲು. ತಮಗೆ ತಿಳಿದಿರೋ ಹಾಗೆ ಈ ನಿಮ್ಮ ಕೃಷಿ ಕಸ್ತೂರಿ ಅಲ್ಪ ಅವಧಿಯಲ್ಲಿಯೇ ರಾಜ್ಯದಲ್ಲಿ ಮನೆ ಮಾತಾಗಿದೆ. ಇದು ಒಂದು ಸಾಂಘಿಕ ಯತ್ನ. ಹಾಗಾಗಿ ಮೊದಲಿಗೆ ಈ ಕಾರ್ಯಕ್ರಮ ಹೇಗ್ ತಯಾರಾಗತ್ತೆ ಅಂತ ಸಂಕ್ಷಿಪ್ತವಾಗಿ ನೋಡಿ ಬರೋಣ. ಕೃಷಿ ಕಸ್ತೂರಿ ನಿತ್ಯದ ಕಾರ್ಯಕ್ರಮ. ಹಾಗಾಗಿ ಇದರ ಚಿತ್ರೀಕರಣ, ಸಂಕಲನ ಮತ್ತಿತರ ಕೆಲಸಗಳು ನಿರಂತರ ನಡೆಯುತ್ತಿರುತ್ತವೆ. ವಿವಿಧ ಜಿಲ್ಲೆಗಳಲ್ಲಿರುವ ನಮ್ಮ ವರದಿಗಾರರು ಹೊಲ ತೋಟ ಸುತ್ತಿ ರೈತರನ್ನ ಮಾತಾಡಿಸಿ ವಿಡಿಯೋ ಟೇಪ್ ಕಳಿಸ್ತಾ ಇರ್ತಾರೆ. ನಂತರ ಅವುಗಳನ್ನೆಲ್ಲ ಪರಿಶೀಲಿಸಿ ಆಯಾ ವರದಿಗೆ ತಕ್ಕದಾದ ನಿರೂಪಣಾ ಸಾಹಿತ್ಯ ಬರೆಯಲಾಗುತ್ತದೆ. ನಂತರ ನಿರೂಪಕರು ಮೇಕಪ್ ಹಾಕಿ ರೆಡಿಯಾಗಿ ಸ್ಟುಡಿಯೋದಲ್ಲಿ ನೀಲಿ ಪರದೆಯ ಎದುರು ನಿಂತು ಟೆಲಿಪ್ರಾಂಪ್ಟರ್ ಸಹಾಯದೊಂದಿಗೆ ಮಾತನಾಡ್ತಾರೆ. ಇದನ್ನ ಕಾರ್ಯಕ್ರಮ ನಿಯಂತ್ರಣ ಕೊಠಡಿ ಪಿಸಿಆರ್ನಲ್ಲಿ ದೃಶ್ಯ ಹಾಗೂ ಧ್ವನಿಗ್ರಹಣ ತಂತ್ರಜ್ಞರು ರೆಕಾರ್ಡ್ ಮಾಡಿಕೊಳ್ತಾರೆ. ಕಾರ್ಯಕ್ರಮದ ನಿರ್ದೇಶಕರು ಪಿಸಿಆರ್ನಲ್ಲಿ ಕುಳಿತು ಇವನ್ನೆಲ್ಲ ನಿಯಂತ್ರಿಸುತ್ತಾರೆ. ಕಾರ್ಯಕ್ರಮದ ಮುಖ್ಯ ಭಾಗವಾದ ತೋಟದ ಚಿತ್ರಣ ಹೊರಗಿಂದ ಬಂದ್ರೆ ಈ ನಿರೂಪಣಾ ಭಾಗ ನಮ್ಮ ಸ್ಟುಡಿಯೋದಲ್ಲೇ ತಯಾರಾಗುತ್ತೆ. ಇಲ್ಲಿ ಪ್ರತಿಯೊಬ್ಬರ ಪಾತ್ರವೂ ಅಷ್ಟೇ ಮುಖ್ಯ. ನಂತರ ಸಂಕಲನದ ಹಂತದಲ್ಲಿ ನಿರೂಪಕಿಯರ ಹಿಂದಿನ ನೀಲಿ ಪರದೆಯನ್ನ ಸರಿಸಿ ಆಯಾ ವರದಿಗೆ ಸಂಬಂಧಿಸಿದ ದೃಶ್ಯ ಅಳವಡಿಸಲಾಗುತ್ತದೆ. ನಂತರದ ಕೆಲಸ ಸಂಕಲನ ಕೊಠಡಿಯಲ್ಲಿ ಪ್ರತಿ ವರದಿಯನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಕತ್ತರಿ ಪ್ರಯೋಗಿಸಿ ಸೂಕ್ತವಾದ ದೃಶ್ಯಾವಳಿಗಳನ್ನ ಅಳವಡಿಸಲಾಗುತ್ತದೆ. ಅದಕ್ಕೆ ನಿರೂಪಣೆ ಮತ್ತಿತರ ಭಾಗಗಳನ್ನ ವ್ಯವಸ್ಥಿತವಾಗಿ ಜೋಡಿಸಿದಾಗ ಆ ಕಂತು ಪ್ರಸಾರಕ್ಕೆ ಸಿದ್ಧವಾಗುತ್ತದೆ. ಪ್ರತಿದಿನದ ಅರ್ಧ ಗಂಟೆಯ ಕಂತು ತಯಾರಾಗಲು ಕನಿಷ್ಠ 10 ತಾಸುಗಳು ಬೇಕು. ಮತ್ತಿದು ನಿರಂತರ ಕೆಲಸ. ಕೃಷಿ ಕಸ್ತೂರಿ ಒಂದು ಶೈಕ್ಷಣಿಕ ಸೇವಾ ಕಾರ್ಯಕ್ರಮ. ಜಗತ್ತಿಗೆ ಅನ್ನ ನೀಡುವ ಅನ್ನದಾತನಿಗೆ ಕಿಂಚಿತ್ ಸೇವೆ ನೀಡಿದ ಆತ್ಮತೃಪ್ತಿ ನಮ್ಮದು. ನಮ್ಮ ಈ ಪ್ರಯತ್ನ ತಮಗೆ ಉಪಯುಕ್ತವಾದರೆ, ನೀವು ಮೆಚ್ಚಿ ಹರಸಿದರೆ ನಮ್ಮ ಶ್ರಮ ಸಾರ್ಥಕ ಎಂದು ಭಾವಿಸುತ್ತೇವೆ. ವೀಕ್ಷಕರೇ, ಟಿವಿ ಕಾರ್ಯಕ್ರಮವೊಂದು ಮೂಡಿ ಬರುವಲ್ಲಿ ಸಂಕಲನಕಾರರ ಕೈಚಳಕ ಗಣನೀಯ. ವಿಷಯ ಎಷ್ಟೇ ಚೆನ್ನಾಗಿದ್ರೂ ಅದರ ಪ್ರೆಸೆಂಟೇಷನ್ ಆಕರ್ಷಕವಾಗಿಲ್ಲದಿದ್ರೆ ಜನರನ್ನ ಆಕರ್ಷಿಸಲು ವಿಫಲವಾಗತ್ತೆ. ಈಗ ಕೃಷಿ ಕಸ್ತೂರಿಯ ಎಡಿಟರ್ ಶ್ರೀ ಮೋಹನ್ ಬಾಬು ಅವರನ್ನ ಮಾತನಾಡಿಸೋಣ. ಮೋಹನ್ ಅವರೇ, ನೀವು ಕೃಷಿ ಪದವೀಧರರು ಆಗದೆ ಇರೋದ್ರಿಂದ ನಿಮ್ಗೆ ಕಾರ್ಯಕ್ರಮ ನಿರ್ವಹಿಸೋಕೆ ಕಷ್ಟ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ನನಗೆ ಈ ಒಂದು ಕೃಷಿ ಕಸ್ತೂರಿ ಕಾರ್ಯಕ್ರಮ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸ್ತದೆ. ಯಾಕಂದರೆ ಎಡಿಟಿಂಗ್ ಬಗ್ಗೆ ನನಗೇನೆಲ್ಲ ನಾಲೆಡ್ಜ್ ಇದ್ರೂ ಸಹ ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಇರಬೇಕಾದ್ರೆ ರೈತರು ಇರ್ಬೋದು ಅಥವಾ ಸೈಂಟಿಸ್ಟ್ಗಳು ಇರ್ಬೋದು, ಬೇರೆ ಯಾರಾದರೂ ಆಗಲಿ ಈ ಒಂದು ಇನ್ಫಾರ್ಮೇಷನ್ ಕೊಡ್ತಿರ್ಬೇಕಾದ್ರೆ ಅದ್ರ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಏನಾಗುತ್ತೆ, ಅವ್ರು ಹೇಳ್ತಿರೋದು ಎಷ್ಟು ಕರೆಕ್ಟ್ ಇದೆ, ಎಷ್ಟು ಸರಿ ಇದೆ, ಎಷ್ಟು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಡೈರೆಕ್ಟ್ರು ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಯಾರು ಇರ್ತಾರೆ ಕೃಷಿ ಬಗ್ಗೆ ಗೊತ್ತಿರೋ ಅಂಥವ್ರ ಮೇಲೆ ನಾನು ಡಿಪೆಂಡ್ ಆಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನನಗಿಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ, ಕೃಷಿ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ, ವ್ಯವಸಾಯದ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಈ ಒಂದು ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಈಗ ನನಗೂ ಸಹ ವ್ಯವಸಾಯದ ಬಗ್ಗೆ ಗೊತ್ತಿದ್ರೆ ಯಾರೊಬ್ಬರ ಮೇಲೆ ಡಿಪೆಂಡ್ ಆಗದೆ ನನ್ನಷ್ಟು ಕೆಲಸ ನಾನು ಮಾಡ್ಕೋಬಹುದು ಅಂತ ಈಗ ಅನ್ನಿಸ್ತಿದೆ ನನಗೆ. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ಈ ನಿಮ್ಮ ಕೃಷಿ ಕಸ್ತೂರಿ ಹೇಗ್ ಮೂಡ್ ಬರುತ್ತೆ ಅಂತ ತಿಳ್ಕೊಂಡ್ರಿ. ಒಂದು ಪುಟ್ಟ ವಿರಾಮದ ನಂತರ ಪತ್ರಿಕೆ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಕೃಷಿ ಪದವೀಧರರಿಗಿರುವ ಅವಕಾಶಗಳ ಕುರಿತು ವಿವರ ಪಡೆಯೋಣ.